ಲಕ್ಷ್ಮೀ ನಿವಾಸ ಹೊಸ್ತಿಲು ತುಳಿಯಲ್ಲ ಎಂದಿದ್ದ ಮನೆ ಒಳಗೆ ಬಂದ ಸಿದ್ದೇಗೌಡ. ಲಕ್ಷ್ಮಕ್ಕನ ಮಗಳ ದರ್ಶನವಾಗುತ್ತಾ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ವಿಧಿ ಸಿದ್ದೇಗೌಡ ಭಾವನಾಳನ್ನು ಒಂದು ಮಾಡಬೇಕೆಂದು ಕಾಣುತ್ತಿದೆ. ಹೀಗಾಗಿ ಭಾವನಾಳ ಮದುವೆ ಮಂಟಪದವರೆಗೆ ಬಂದು ನಿಂತು ಹೋಗಿದೆ. ದೇವಸ್ಥಾನದಲ್ಲಿ ಸಿದ್ದೇಗೌಡ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಪದೇ ಪದೇ ಪರೀಕ್ಷೆ ಮಾಡಿಕೊಂಡು ಇವಳೇ ನನ್ನ ಹುಡುಗಿ ಎಂದು ಫಿಕ್ಸ್ ಆಗಿದ್ದಾನೆ. ಭಾವನಾಳನ್ನು ನೋಡಿ ಸಿದ್ದೇಗೌಡ ಕಳೆದು ಹೋಗಿದ್ದಾನೆ. ಆದರೆ ಸಿದ್ದೇಗೌಡನ ತಾಯಿ ಬೇರೆಯದ್ದೇ ಕನಸು ಕಂಡಿದ್ದಾಳೆ. ತನ್ನ ಮನೆಗೆ ಸೊಸೆಯಾಗಿ ಬರುವವಳು ಹೀಗೆ ಇರಬೇಕು ಎಂಬ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಕುಳಿತಿದ್ದಾಳೆ. ಮಗನಿಗಿಂತ ಚಿಕ್ಕವಳಾಗಿರಬೇಕು, ಜಾತಕದಲ್ಲಿ ಸಣ್ಣ ದೋಷವಿರಬಾರದೆಂದೆಲ್ಲ ಆಸೆಯನ್ನು ಪೋಣಿಸಿಟ್ಟಿದ್ದಾಳೆ. ಆದರೆ ಸಿದ್ದೇಗೌಡ ಇಷ್ಟಪಟ್ಟ ಹುಡುಗಿ ಎಲ್ಲದಕ್ಕೂ ಉಲ್ಟಾ. ಬೇಡಿದ ಕೂಡಲೇ ಸಿಕ್ಕಿತು ವರ. ಸಿದ್ದೇಗೌಡ ಇತ್ತೀಚೆಗೆ ದೇವರ ಮುಂದೆ ಹೆಚ್ಚಿದ ಬೇಡಿಕೆ ಇಡುವುದಕ್ಕೆ ಶುರು ಮಾಡಿದ್ದಾರೆ. ಈಗಲೂ ದೇವರ ಬಳಿ ನಿಂತು ಅವಳು ನನ್ನದೊಳೆ, ಆದರೆ ಮತ್ತೆ ನನ್ನ ಕಣ್ಣು ಮುಂದೆ ಬರಲಿ ಎಂದಿದ್ದಾರೆ. ದೇವರು ಪಟ್ಟಂತ ವರ ನೀಡಿದ್ದು. ಭಾವನಾ ಹಾಗೂ ಜಾಹ್ನವಿ ಅರಳೆಕಟ್ಟೆಗೆ ನಮಸ್ಕಾರ ಮಾಡುತ್ತಿದ್ದು. ಸಿದ್ದೇಗೌಡ ಅಂತೂ ಭಾವನಾಳ ನೋಡಿ ಕಳೆದು ಹೋಗಿದ್ದಾನೆ. ಲಕ್ಷ್ಮಕ್ಕನ ಮನೆ ಬಳಿಯ ಹುಡುಕಾಟ. ಈ ಬಾರಿ ಭಾವನಾಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಪ್ರಯತ್ನಿಸಿ ಸಿದ್ದೇಗೌಡ ಅವಳ ಮನೆಯನ್ನು ಹುಡುಕಲು ಫಾಲೋ ಮಾಡಿದ್ದಾನೆ. ಆಟೋ ಹಿಂದೆ ಹೋಗುತ್ತಿದ್ದಾಗ ಗಾಡಿ ಕೈಕೊಟ್ಟಿದೆ. ಆದರೆ ಭಾವನಾಳಿಗೆ ಗಾಳಿ ಬಿಟ್ಟು ಓಡೋಡಿ ಬಂದಿದ್ದಾನೆ. ಅಷ್ಟರದ್ದಾಗಲೇ ಭಾವನ ಮನೆ ಒಳಗೆ ಸೇರಿಕೊಂಡಿದ್ದು ಸಿದ್ದೇಗೌಡ ಅವರ ಮನೆಯ ಮುಂದೆಯೇ ಬಂದು ನಿಂತಿದ್ದ. ಕಣ್ಣಿಗೆ ಬಿದ್ದಿದ್ದು ಭಾವನಾ ಅಲ್ಲ, ಅವರ ಅಮ್ಮ ಲಕ್ಷ್ಮಿ. ಮನೆಯ ಒಳಗಡೆ ನಡೆದ ಸಿದ್ದೇಗೌಡ. ಲಕ್ಷ್ಮಿ ಹಾಗೂ ಸಿದ್ದೇಗೌಡ ಈಗ ಫ್ರೆಂಡ್ಸ್ ಥರ ಆಗೋಗಿದ್ದಾರೆ. ಮನೆ ಮುಂದೆ ಇದ್ದ ಸಿದ್ದೇಗೌಡರ ಲಕ್ಷ್ಮಿ ಮನೆಗೆ ಕರೆದಿದ್ದಾರೆ. ಕಾಫಿ ಮಾಡಲು ಭಾವನಾಳಿಗೆ ಹೇಳಿದ್ದಾರೆ. ಅಷ್ಟರಲ್ಲೇ ಸಿದ್ದೇಗೌಡನ ಅಜ್ಜಿಯ ಬಳಿ ರಾಜಕುಮಾರ ಅಂತ ಹೊಗಳಿಸಿಕೊಂಡಿದ್ದಾರೆ. ಆಶೀರ್ವಾದ ಬೇರೆ ತೆಗೆದುಕೊಂಡಿದ್ದು. ಭಾವನಾಳ ಕಾಫಿ ತರುವಷ್ಟರಲ್ಲಿ ಸಿದ್ದೇಗೌಡನಿಗೆ ಯಾವುದೋ ಕಾಲ್ ಬೇರೆ ಬಂದಿತ್ತು. ಭಾವನಾಳನ್ನು ನೋಡುತ್ತಾನೋ ಇಲ್ಲವೋ ಎಂಬ ಕುತೂಹಲವಿದೆ. ಭಾವನ ಲಕ್ಷ್ಮಕ್ಕನ ಮಗಳು ಎಂದು ಗೊತ್ತಾದರೆ ಸಿದ್ದೇಗೌಡ ಸ್ವರ್ಗಕ್ಕೆ ಮೂರೇ ಗೇಣಿನ ರೀತಿ ಕಾಣಲಿದೆ. ಹೊಸ್ತಿಲು ತುಳಿಯಲ್ಲ ಎಂದಿದ್ದ ಸಿದ್ದೇಗೌಡ ಲಕ್ಷ್ಮಿ ಹಾಗೂ ಶ್ರೀನಿವಾಸನ ಚಿಕ್ಕ ಮಗಳನ್ನು ಪ್ರೀತಿಸಿ ಮದುವೆಯಾಗಿದ್ದಾಳೆ. ಇದು ಸಿದ್ದೇಗೌಡನ ಮನೆಯವರಿಗೂ ಸ್ವಲ್ಪವೂ ಇಷ್ಟವಿಲ್ಲ. ಜೊತೆಗೆ ಅದನ್ನು ಸ್ವೀಕರಿಸಿಲ್ಲ ಕೂಡ. ಅಳಿಯನಿಗೆ ಅವಮಾನ ಮಾಡುತ್ತಲೇ ಇರುತ್ತಾರೆ. ಇತ್ತ ಸಿದ್ದೇಗೌಡ ಕೂಡ ಭಾವನಾಳ ಮುಖ ನೋಡಲು ಇಷ್ಟಪಡುವುದಿಲ್ಲ ಎಂದು ಹೇಳಿದ್ದಾರೆ. ಅದರ ಜೊತೆಗೆ ಮನೆಯ ಹೊಸ್ತಿಲು ತುಳಿಯುವುದಿಲ್ಲ ಎಂದಿದ್ದ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.